ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡಿದೆ. ಅಂದರೆ ಪೂಜೆ ಮಾಡೋದಾಗಿರ್ಬೋದು, ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಆಗಿರ್ಬೋದು, ಮತ್ತು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮನೇಲಿ ತಿಂಡಿ ಮಾಡ್ಕೊಳ್ಳೋದು, ಮಕ್ಕಳಿಗೆ ಕಳಿಸೋದು, ಇದೆಲ್ಲ ನಾರ್ಮಲ್. ಅಂದರೆ ನಮಗೆ ಇವಾಗ ಕೆಲಸ ಅಂದ್ರೆ ನೋಡಿ, ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನೋ ಥರ ಆಗಿಬಿಡುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಪೂಜೆ ಕೂಡ ಸ್ವಲ್ಪ ಬೇಗ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗೆ ಇವತ್ತಿನ ಲಾಗ್ನ ಇನ್ನು ಬೆಳಿಗ್ಗೆ ತಿಂಡಿ ಕೂಡ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬೆಳಿಗ್ಗೆನೇ ಎದ್ದು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಒಂದು 5 ನಿಮಿಷ ಅದು ಬೇಯಲಿಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಫೈನ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಕೂಡ ರೆಡಿ ಆಯಿತು. ಈ ಪೇಸ್ಟನ್ನು ನಾನಿವಾಗ ಮಸಾಲೆ ಎಲ್ಲ ಹುರಿದಿದ್ನಲ್ಲ ಅದರೊಳಗಡೆ ಹಾಕಿ ನೀರು ಎಲ್ಲನೂ ಹಾಕಿ ಅಕ್ಕಿನ ಹಾಕಿ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ಥರ ಬೆಳಿಗ್ಗೆ ತಿಂಡಿಗೆ ಈ ಥರ ಪಲಾವ್ನ ಮಾಡ್ಕೊಂಡಿದ್ದೆ. ಬೇಗ ಆಗುತ್ತೆ ಪಲಾವ್ ಕೂಡ, ರಾತ್ರಿನೇ ಎಲ್ಲ ಹೆಚ್ಚಿಟ್ಕೊಬಿಟ್ರೆ ಅಂತ. ನಾನು ರಾತ್ರಿನೇ ಹೆಚ್ಚಿಟ್ಕೊಂಡಿರಲಿಲ್ಲ, ಯಾಕೆಂದರೆ ಇವತ್ತು ಗುರುವಾರ ಆಗೋದ್ರಿಂದ ಬೇಗ ಮಾಡ್ಕೊಳ್ಳೋಣ ಅಂತ. ಹಾಗೆ ಮಾಮೂಲಿ ಇದ್ದಾಗ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಇತ್ತೀಚೆಗೆ ತುಂಬ ಗ್ಯಾಪಲ್ಲಿ ಅಂತ ಅಂದರೆ ಈ ನಡುವೆ ತುಂಬ ಲೇಟಾಗಿ ತಿಂಡಿ ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಸ್ವಲ್ಪ ಲೇಟ್ ಆಗ್ತಿದೆ. ಹಾಗೆ ನಾನಿವತ್ತಿನ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ ಹೋಗ್ತಿಲ್ಲ. ಎಲ್ಲ ಹಿಂದಿನ ದಿವಸ ಎಲ್ಲ ತೊಳೆದು ಪೂಜೆ ಮಾಡಿದೆ. ಹಾಗಾಗಿ ಗುರುವಾರ ಆಗಿರೋದ್ರಿಂದ ಹಂಗೆ ರಾಯರಿಗೆ ತುಳಸಿ ಹಾರನ ಹಾಕಿ ಹಂಗೆ ಹಾಲಿಂದು ನೈವೇದ್ಯನ ಇಟ್ಟು ನಾನು ಹಾಗೆಯೇ ಪೂಜೆನ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ರಾಯರಿಗೆ ಗುರುವಾರ ಬಂದಾಗ ಹೂವಿನ ಅಲಂಕಾರ ಆಗಿರ್ಬೋದು, ತುಳಸಿ ಅಲಂಕಾರ ಆಗಿರ್ಬೋದು ನನಗೆ ತುಂಬ ಇಷ್ಟ. ತುಳಸಿ ಇಲ್ಲಾಂದರೆ ಗುರುವಾರ ಏನೋ ಒಂಥರ ಅನಿಸುತ್ತೆ. ನಾನು ವಿಡಿಯೋದಲ್ಲೂ ಹೇಳಿದ್ದೆ ನಿಮಗೆ, ನಮ್ಮನೆ ತೆಂಗಿನಕಾಯಿ ಮೊಳಕೆ ಬಂದಿದೆ ಅಂತ ಹೇಳಿ. ನೋಡಿ, ಅದು ಪೂರ್ತಿಯಾಗಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಪೂಜೆ ಮಾಡೋದು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಹೂವಿನ ಅಲಂಕಾರ ಮಾಡಿ ಎಲ್ಲ ಪೂಜೆ ಮಾಡೋ ಹೊತ್ತಿಗೆ ತುಂಬ ಟೈಮೇ ಆಗೋಗುತ್ತೆ. ದೇವ್ರ ಪಾತ್ರೆ ತೊಳೆದಿದ್ರೆ ಇನ್ನೂ ತುಂಬ ಟೈಮ್ ಆಗ್ತಿತ್ತು. ನಮಗೆ ಶನಿವಾರ ಮತ್ತು ಮಂಗಳವಾರ ಮನೆ ದೇವರ ವಾರ ಇರೋದು. ನಾನು ಶುಕ್ರವಾರ ಈ ವಾರ ಎಲ್ಲ ತೆಗಿಯೋದಿಲ್ಲ ಕಳಸನ. ಏನಿದ್ರು ಶನಿವಾರ ಮಾಡ್ಕೊತೀನಿ, ಇಲ್ಲಾಂದರೆ ಮಂಗಳವಾರ ಅಂತ ಅಂದರೆ ಸೋಮವಾರ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊತೀನಿ. ಹಂಗೆ ದೀಪ ಹಚ್ಕೊಂಡಿರ್ತೀನಿ. ಸೋಮವಾರ ಮಂಗಳವಾರ ಕ್ಲಿಯರಾಗಿ ಪೂಜೆನ ಮಾಡ್ತೀನಿ. ನಾನಿವತ್ತು ತುಪ್ಪ ದೀಪ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿವಸ ಈ ಥರ ಪೂಜೆನ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಒಬ್ಬರೇ ಇದ್ದಾಗ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಅಡುಗೆ ತಿಂಡಿ ಎಲ್ಲನೂ ಮಾಡಿ ನಾವು ಆಚೆ ಏನಾದರೂ ಶಾಪಿಂಗ್ ಇದ್ದರೆ ಹೋಗಬೇಕಾಗತ್ತೆ. ನಾವು ಹಂಗಂಗೆ ಎಲ್ಲ ಬಿಟ್ಟು ಹಂಗೆ ಅಂತೂ ಹೋಗೋಕ್ಕಾಗಲ್ಲ. ಎಷ್ಟೇ ಲೇಟ್ ಆದ್ರೂ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟೆ ನಾವು ಹೊರಗಡೆ ಹೋಗಬೇಕು. ಇಲ್ಲಾಂದರೆ ಟೈಮ್ಸು ತುಂಬ ಕಮ್ಮಿ ಸಿಗುತ್ತೆ. ಅದರಲ್ಲೂ ಮಕ್ಕಳು ಮನೆಗೆ ಬರೋಷ್ಟರೊಳಗೆ ನಾವೆಲ್ಲ ರೆಡಿ ಮಾಡ್ಕೋಬೇಕು. ನಾನು ಇದು ಹೊನ್ನವ ಮಂತ್ರಾಲಯ ಇದೆಯಲ್ಲ ಮಾಗಡಿ ರೋಡು, ಅಲ್ಲಿ ರಾಯರದ್ದು ತೆಂಗಿನಕಾಯಿ ಕೊಡ್ತಾರೆ, ಹರಕೆಕಾಯಿನ. ಅದನ್ನು ನಾನು ತಂದು ಒಂದು ಅಲ್ಲೇ ಕಟ್ಬಿಟ್ಟು ಒಂದು ಮನೇಲಿಟ್ಟು ಪ್ರತಿ ಗುರುವಾರ ಪೂಜೆನ ಮಾಡ್ತಿದ್ದೀನಿ. ಮತ್ತು ಹೆಜ್ಜೆ ನಮಸ್ಕಾರ ಹಾಕಬೇಕು. ಒಂದು 59 ಪ್ರದಕ್ಷಿಣೆನ ಕೂಡ ಹಾಕಬೇಕು ಗುರುವಾರ. 21 ವಾರ ಮಾಡಬೇಕಾಗತ್ತೆ. ನಂದೀಗಾಗಲೇ ಇನ್ನೊಂದು 2 ವಾರ ಇದೆ ಅಷ್ಟೇ. ಇನ್ನೊಂದು 2 ವಾರ ಕಂಪ್ಲೀಟ್ ಆದಮೇಲೆ ನಾನು ಅಲ್ಲಿಗೆ ಹೋಗಿ ಈ ತೆಂಗಿನಕಾಯಿ ಕೊಟ್ಟಿದ್ದಾರಲ್ಲ ಅದನ್ನು ಅಲ್ಲಿಗೆ ಕೊಟ್ಟು ಹೋಮಕ್ಕೆ ಕೊಟ್ಟು ಈ ಹೋಮಕ್ಕೆ ಈ ಕಾಯಿನ ಹಾಕ್ತಾರೆ. ಅಲ್ಲಿಗೆ ನಮ್ಮ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಬೇಗ ಹೊರಗಡೆ ಹೋಗ್ಬೋದು, ಅಂದರೆ ಟೆಂಪಲಿಗೆ ಹೋಗ್ಬೋದು. ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ, ಪೂಜೆ ಎಲ್ಲ ಮಾಡಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಕೂಡ ಮಾಡ್ಕೊಂಡಿದ್ದಾಗಿದೆ. ನಮ್ಮನೆ ಈ ಥರ ಇದೆಲ್ಲ ಮುಗಿದ್ಮೇಲೆ ಇವಾಗ ನೆಕ್ಸ್ಟ್ ನಾನು ಟೆಂಪಲಿಗೆ ಹೋಗಬೇಕು. ಟೆಂಪಲಿಗೆ ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆ, ಯಾಕೆಂದರೆ ನಾವು ಅಲ್ಲಿಂದ ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದಿದೆ, ಹಾಗಾಗಿ ಬೇಗ ಅಡುಗೆನ ಕೂಡ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದೆರಡು ಗ್ಲಾಸ್ ನೀರನ್ನು ಹಾಕಿ 1-2 ಕಪ್ಪು ಬೇಳೆನ ಹಾಕ್ತಾಯಿದ್ದೀನಿ, ತೊಗರಿ ಬೇಳೆನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಲಾಳಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಲಾಳಿ ಸೊಪ್ಪು ಹಂಗೆ ಸಾಂಬಾರು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿದೆ, ಅಥವಾ ಉಪ್ಸಾರು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಂದು 3 ಥರ ತರಕಾರಿನ ಹಾಕೋತಾ ಇದ್ದೀನಿ. ಅದಕ್ಕೆ ಟೊಮಾಟೊ ಮತ್ತು ಹೀರೆಕಾಯಿ, ಬೀನ್ಸು ಇಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿರುವಂತಹ 2 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ನ ಹಾಕೋತಾ ಇದ್ದೀನಿ. ಇವಾಗ ಎಲ್ಲವನ್ನು ಹಾಕಾದ್ಮೇಲೆ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ.
ರೈಸಿಗೆ ಮೊದಲೇ ಇಟ್ಕೊಂಡಿದ್ದೆ, ಅಂದರೆ ಪೂಜೆ ಕೂತಿದ್ನಲ್ಲ ಆವಾಗಲೇ ರೈಸ್ ಆಗಿಬಿಡ್ತು, ಅಂದರೆ ಅಲ್ಲೇ ಆವಾಗಲೇ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೆ, ಹಾಗಾಗಿ ರೈಸ್ ಬೇಗ ಆಯಿತು. ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡ್ತಾನೆ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋ ಅಂತ ಚಟ ಇದೆ, ಏನೋ ಗೊತ್ತಿಲ್ಲ, ಅಲ್ಲಲ್ಲೇ ಕ್ಲೀನ್ ಆಗಿಬಿಟ್ರೆ ಚಂದ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ. ಈಗ ಎಲ್ಲ ರೆಡಿ ಆದಮೇಲೆ ನಾನು ಸ್ವಲ್ಪ ಒಂದು ಜಡೆ ಹಾಕೋಬೇಕು, ಜಡೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಕೊಡಬೇಕಲ್ಲ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಜಡೆ ಹಾಕೊತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತಾರೆ ಇವತ್ತು, ಫ್ರೆಂಡ್ ಜೊತೆ ಹಾಗೇ ಇವಾಗ ನಾನು ಸ್ವಲ್ಪ ಹೇರೆಲ್ಲ ಜಡೆ ಹಾಕೊಂಡು ಬರೋಣ ಅಂತ ಎಲ್ಲ ಹೋಗಿದ್ನಲ್ಲ, ಇವಾಗ ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡೆ. ಎರಡು ಬೇಗ ಬೇಗ ಆಗಿಬಿಟ್ರೆ ಮನೇಲಿ ಮಾಡಿ ಇಟ್ಬಿಟ್ಟು ನಾವು ಆಚೆ ಹೋಗಿ ಆರಾಮಾಗಿ ಬರ್ಬೋದು ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ಕುಕ್ಕರು ವಿಜಲ್ ಬಂದಾಗ ನಂಗೆ ಅದರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು ಸ್ವಲ್ಪ ಭಯ ಆಗಿಬಿಡುತ್ತೆ. ಇವಾಗ ನಾನು ಇದು ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿ ಅಂಬ್ಲಿನ ರೆಡಿ ಆಗಿತ್ತಲ್ವ, ಅದಕ್ಕೆ ಇವಾಗ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ರಾಗಿ ಹಿಟ್ಟನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಅದು ಬೆಂದಮೇಲೆ ಮುದ್ದೆನ ತಿರ್ಕೊಬೇಕಾಗುತ್ತೆ. ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಮತ್ತು ರುಬ್ಬಿ ಹಾಕೋ ಅಗತ್ಯ ಇರಲ್ಲ, ಬೇಗನೂ ಸಾಂಬಾರು ಆಗುತ್ತೆ, ಮತ್ತು ಬೇಳೆ ಎಲ್ಲ ಬೆಂದಿರುತ್ತಲ್ಲ ಅದ್ರ ಜೊತೆಗೆ ಹೊಂದ್ಕೊಂಡಾಗ ಸೊಪ್ಪು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಈ ಥರ ಮುದ್ದೆ ಮಾಡ್ಕೊಳ್ಳೋದು, ನೀವು ಯಾವ ಥರ ಮಾಡ್ಕೋತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ಕೆಳಗಡೆ ಕುತ್ಕೊಂಡು ಒಬ್ಬರು ಚೆನ್ನಾಗಿ ತಿರ್ಗೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ, ನನಗೂ ಅದೇ ಥರ ಇಷ್ಟ. ಬಟ್ ನಾನು ಇತ್ತೀಚೆಗೆ ಹಿಂಗೇ ಬೇಗ ಆಗುತ್ತೆ ಅಂತ ಹೇಳಿ ಯಾವ ಬಟ್ಟೆ ಯೂಸ್ ಮಾಡೋದು ಅದೇನು ಮಾಡಲ್ಲ, ಹಿಂಗೇ ಬಿಸಿ ಮುದ್ದೆನೇ ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಕಟ್ಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಮುದ್ದೆ, ಸ್ವಲ್ಪನೂ ಗಂಟಾಗಲ್ಲ ಈ ರೀತಿಯಾಗಿ ಮಾಡಿದ್ರೆ. ನೀವು ಇದೇ ಥರ ಮಾಡೋದಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ಇಲ್ಲಿ ನಾನು 3 ಮುದ್ದೆನ ಮಾಡ್ಕೋತಾ ಇದ್ದೀನಿ. ಇದಿಷ್ಟನ್ನು ಕೂಡ ನಾನು ಶಾಪಿಗೆ ತೊಗೊಂಡೋಗ್ಬೇಕು. ಇವಾಗ ನಾನು ಕೂಡ ರೆಡಿಯಾಗಿ ಶಾಪಿಗೆ ಕ್ಯಾರಿಯರ್ ಎಲ್ಲ ರೆಡಿ ಮಾಡಿ ಅಂಗಡಿಗೆ ತೊಗೊಂಡೋಗ್ಬೇಕು. ಇನ್ನೇನು 1 ಗಂಟೆ ಹತ್ತತ್ರ ಆಗ್ತಾ ಬಂತು, ಅದಕ್ಕೆ ಬೇಗ ಎಲ್ಲ ಮಾಡಿಬಿಟ್ರೆ ನೋಡಿ ಸ್ವಲ್ಪ ಪಾತ್ರೆಗಳು ಹಂಗೆ ಉಳ್ಕೊಬಿಡುತ್ತೆ. ಇವಾಗ ಎಲ್ಲ ಕ್ಲೀನ್ ಮಾಡಿ ಶಾಪಿಗೆ ಊಟನ ತೊಗೊಂಡೆ. ಈಗ ಊಟನ ಕೊಟ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಜೊತೆಲಿ ಹೋಗ್ತೀವಿ. ತುಂಬ ಕಷ್ಟಪಡ್ತಾರೆ ಆಯಿತಾ, ಬಾಳೆ ಮಂಡಿ ಅಂತೀವಿ, ತುಂಬಾ ಕಷ್ಟ ಇರುತ್ತೆ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದರು ಶಾಪ್ ಹತ್ರನೇ. ಇಬ್ಬರು ಕೂಡ ಇವತ್ತು MG ರೋಡಲ್ಲಿರೋಂಥ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲ ಅಂದವೇ ಹೋಗ್ತಾ ನಿಮಗೆ ತುಂಬ ಈ ರೋಡಲ್ಲಿ ತುಂಬ ಇಷ್ಟ ಆಗೋಂಥದ್ದು ಒಂದು ಸ್ವೀಟ್ ಅಂಗಡಿ ಕೂಡ ಇದೆ, ತುಂಬ ಇಷ್ಟ ಆಗುತ್ತೆ. ಕ್ರಾಂತಿ ಸ್ವೀಟ್ಸ್ ಅಂತ ಸಖತ್ತಾಗಿರುತ್ತೆ. ಏನೋ ಒಂಥರ ಈ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತಲ್ಲಿ ಕ್ರಾಂತಿ ಸ್ವೀಟ್ಸ್ಗೆ ಹೋಗಿಲ್ಲ, ಬಟ್ ಅಲ್ಲಿನ ಸ್ವೀಟ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಇವಾಗ ನಾವು ಹೋಗ್ತಿರೋಂಥ ರೋಡ್ ಬಂದು MG ರೋಡ್, ಹಾಸನಲ್ಲಿ. ಯಾರಿಗೆ ಗೊತ್ತಿದೆ, ಹಾಸನಲ್ಲಿ ಯಾರು ಓಡಾಡಿದರೆ ಅವ್ರಿಗೆ ಈ ರೋಡ್ ಪಕ್ಕ ಗೊತ್ತಾಗುತ್ತೆ. ಹೋಗ್ತಾ ಇದ್ದೀವಿ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ತುಂಬ ರಶ್ ಇರುತ್ತಾ ಏನು ಅಥವಾ ಕ್ಲೋಸ್ ಆಗಿರುತ್ತಾ ಒಂದು ಗೊತ್ತಿಲ್ಲ. ಆಲ್ಮೋಸ್ಟ್ 1:30ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನೇನು ರೀಚ್ ಆದ್ವಿ ನಾವು ಟೆಂಪಲ್ ಹತ್ರ ರೀಚ್ ಆಗಿ ನೋಡ್ತಾ ಇದ್ದೀವಿ, ಇಲ್ಲಿಂದನೇ ಜನ ರಶ್ ಆಗಿದೆ. ನೋಡಬೇಕು, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಜಾಗ ಇಲ್ಲ. ನೋಡೋಣ ಮುಂದೆ, ಅಂದರೆ ಅಲ್ಲಿ ದೇವಸ್ಥಾನದೊಳಗಡೆ ಇನ್ನೂ ಏನೋ ಅಭಿವೃದ್ಧಿ ಮಾಡ್ತಿದ್ದಾರೆ ಅನಿಸುತ್ತೆ, ಹಾಗಾಗಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಯರ ಮಠದಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ತುಂಬ ಅಂದರೆ ಗುರುವಾರ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ. ನೋಡಿ ಇಲ್ಲಿ ಆಲ್ಮೋಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಆದರೆ ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ಒಳಗಡೆ ಹೋಗಿ ನೋಡೋಕ್ಕಾಗಲಿಲ್ಲ, ಹಾಗೇ ಕಿಟಕಿ ಹತ್ರನೇ ನೋಡಿದ್ವಿ. ಜಸ್ಟ್ ಕ್ಲೋಸ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ಇನ್ನು ಮತ್ತೆ ಏನಿದ್ರು 4 ಗಂಟೆ 4:15ಗೆ ಓಪನ್ ಮಾಡ್ತಾರೆ. ಹಾಗೇ ನಾವಿನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಪ್ರದಕ್ಷಿಣೆನ ಮಾಡಿ ಪ್ರಸಾದಕ್ಕೆ, ಇನ್ನು ದೇವಸ್ಥಾನಕ್ಕೆ ಬಂದಿದ್ದೀವಿ, ಪ್ರಸಾದಕ್ಕೆ ಹೋಗದೇ ಇದ್ರೆ ಆಗುತ್ತಾ, ರಾಯರ ಪ್ರಸಾದ ಅಲ್ವಾ, ಬೇಡ ಅಂದ್ಬಿಟ್ಟು ಅಂತ ಹೇಳಿ ನಾವೇನು ಮಾಡಿದ್ವಿ, ರಶ್ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಬೇಗನೂ ಮೂವ್ ಆಗ್ತಾಯಿತ್ತು. ಹಾಗಾಗಿ ಇವತ್ತಿನ ಪ್ರಸಾದ ಬಂದು ಅನ್ನ, ಸಾಂಬಾರು, ಪೊಂಗಲ್ಲು. ಏನೋ ಗೊತ್ತಿಲ್ಲ, ಇಲ್ಲಿ ಪೊಂಗಲ್ ಕೊಡ್ತಾರಲ್ಲ ಅದು ತುಂಬ ವಿಶೇಷವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಪ್ರಸಾದನ ತೊಗೊಂಡು ಡಿಮಾರ್ಟ್ ಹತ್ರ ಹೋಗೋಣ ಅಂತ ಹೇಳಿ ಡಿಮಾರ್ಟ್ ಹತ್ರ ಬಂದ್ವಿ. ಯಾಕೆಂದರೆ ಮಕ್ಕಳು ಬರೋಷ್ಟರೊಳಗೆ ನಾವು, ಅಂದರೆ 4 ಗಂಟೆ 4:15 ಅಷ್ಟರೊಳಗೆ ನಾವು ಎಲ್ಲ ಕೆಲಸನ ಮುಗಿಸಿ ಮನೆಗೆ ಬರಬೇಕು. ಹಾಗಾಗಿ ಬಂದ್ವಿ. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನೋಡಿದ್ರೆ ಮಳೇಲಿ ಸಿಗಾಕೊಂಡ್ವಿ. ಹಾಗಾಗಿ ಸ್ವಲ್ಪ ಟೈಮು ಅಲ್ಲೇ ನಿಂತ್ಕೊಂಡ್ವಿ ಪೆಟ್ರೋಲ್ ಬಂಕ್ ಹತ್ರ. ಅವರು ಕೂಡ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊತಿದ್ರಲ್ಲ, ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಮಳೆ ನಿಂತ ಮೇಲೆ ಮತ್ತೆ ನಾವು ಡಿಮಾರ್ಟ್ ಹತ್ರ ಹೋಗ್ತಾಯಿದ್ದೀವಿ.
ತುಂಬ ಹಾಸನ್ಗೂ ಕೂಡ ಇಲ್ಲಿಗೂ ಡಿಮಾರ್ಟ್ಗೂ ತುಂಬ ದೂರ ಆಗಿಬಿಡ್ತು ಅನಿಸುತ್ತೆ. ಯಾಕೆಂದರೆ ಇನ್ನು ನಿಯರ್ ಇರೋರೆಲ್ಲ ರಿಲಯನ್ಸ್ ಸ್ಮಾರ್ಟ್ ಆಗಿರ್ಬೋದು ಅಥವಾ ವಿಶಾಲ್ ಮಾರ್ಟ್ಗೆ ಆಗ್ಬೋದು ಹೋಗ್ತಾರೆ. ಇಲ್ಲಿ ಡಿಮಾರ್ಟ್ ಆಪೋಸಿಟೇ ಅರೇನಾ ಅಂತ ಏನೋ ಓಪನ್ ಆಗಿದೆಯಲ್ಲ, ಅದು ಓಪನ್ ಆಗಿದೆ. ನಾವೇನು ಅಲ್ಲಿಗೆ ಹೋಗಲಿಲ್ಲ, ಬಟ್ ಹಂಗೆ ನೋಡಿದ್ವಿ ಹೊರಗಡೆನೆ. ಇನ್ನೊಂದು ಸರಿ ಬಂದರೆ ಆಯಿತು ಅಂತ. ಯಾಕೆಂದರೆ ನಾವಿಲ್ಲಿ ಐಟಮ್ ಪರ್ಚೇಸ್ ಮತ್ತು ಫುಡ್ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಡಿಮಾರ್ಟಿಗೆ ಬಂದಿದ್ದು. ನೋಡೋಣ ಏನೇನು ಆಫರ್ ಇದೆ ಅಂತ ಒಳಗೋದ್ಮೇಲೆ ಗೊತ್ತಾಗುತ್ತೆ. ಯಾವ್ಯಾವ್ದ್ರದ್ದು ಬಜೆಟು ಏನೇನಿದೆ ಅಂದರೆ ನಾವು ಬಂದರೆ ಆಲ್ಮೋಸ್ಟ್ ಫುಡ್ ಆಗಿರ್ಬೋದು ಅದೇನು ನೋಡಲ್ಲ, ನೋಡೋದು ಒಂದೇ ಬಾಕ್ಸ್ಗಳು ಮತ್ತು ಏನೇ ಆಫರ್ ಇದೆ ಅದನ್ನು ನೋಡ್ತೀವಿ. ನಮ್ಮ ಹೆಣ್ಮಕ್ಳಿಗೆ ಏನೇ ನೋಡಿದ್ರು ಕಿಚನ್ ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಹಾಗೆಯೇ ನಮಗೆ ಇಲ್ಲಿ ಹೋಗ್ತಾನೆ ನೂಡಲ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಬೆಲ್ಲ ಆಗಿರ್ಬೋದು ಮತ್ತು ರವೆ ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಆಫರ್ ಇತ್ತು. ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು. ತಗೊಂಡ್ವಿ. ನಾನು ಈ ರವೆನ ಟೇಸ್ಟ್ ಮಾಡೋಣ ಅಂತ ಹೇಳಿ ಬನ್ಸಿ ರವೆನ, ಹಾಗೆ ಹುಳ್ಳಿಕಾಳಾಗಿರ್ಬೋದು ಎಲ್ಲನೂ ಪರ್ಚೇಸ್ ಮಾಡಿದ್ವಿ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನು ಸಿಗುತ್ತೆ ಅಂತ ಹೇಳಿ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿ ಸಿಗ್ತಾಯಿತ್ತು. ಹಾಗೆ ನಾವಿಬ್ಬರು ಒಂದೇ ಟ್ರೋಲಿನ ತೊಗೊಂಡ್ವಿ, ಯಾಕೆಂದರೆ ಒಂದರಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳಿ. ಒಂದು ಫುಲ್ ಆಗೋಷ್ಟು ನಾವಿಬ್ಬರು ಪರ್ಚೇಸ್ ಮಾಡಲ್ಲ, ಒಂದರಲ್ಲೇ ಇಬ್ಬರು ತೊಗೊಳ್ಳೋಣ ಅಂತ ಹೇಳಿ ಒಂದರಲ್ಲೇ ಇಬ್ಬರೂ ಪರ್ಚೇಸ್ ಮಾಡ್ತಾಯಿದ್ದೀವಿ. ಏನೇನು ಬೇಕೋ ಎಲ್ಲ ತೊಗೋತಾ ಇದ್ದೀವಿ. ಮನೆಗೆ ಬೇಕಾಗಿರೋವಂಥದ್ದೇ ತೊಗೋತಿರೋದು, ಇನ್ನೇನು ನಮಗೆ ಬೇಕಾಗಿರೋವಂಥದ್ದು ಏನಿಲ್ಲ. ಇಲ್ಲಿ ನೋಡ್ಬೋದು, ನಾನು ಸರಿ ಒಂದು ಕ್ಲಿಪ್ ತೊಗೊಂಡಿದ್ದೆ. ಇಲ್ಲಿ ತುಂಬ ಚೆನ್ನಾಗಿತ್ತು, 79 ರೂಪೀಸ್ ಅನಿಸುತ್ತೆ. ಸಖತ್ ಚೆನ್ನಾಗಿತ್ತು. ಒಂಥರ ಅಫಿಷಿಯಲಾಗಿ ತುಂಬ ಚೆನ್ನಾಗಿ ಲುಕ್ನ ಕೊಡುತ್ತೆ. ಇದೆಲ್ಲ ಜಸ್ಟ್ 36 ರೂಪೀಸಿಗೆ. ಮತ್ತು ಫೌಂಡೇಶನ್ ಹಚ್ಕೊಳ್ಳೋದಕ್ಕೆ ಇದು ಕೂಡ 99 ರೂಪೀಸ್ಗೆ 4 ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ತೊಗೊಂಡೆ. ಇನ್ನು ನಾನು ಹೇಳಿದ್ನಲ್ಲ ಕ್ಲಿಪ್ಪು ಇದೇ ಥರದ್ದು ಇನ್ನೊಂದಿದೆ, ಫ್ಲವರ್ ಇರೋದು. ತುಂಬ ಚೆನ್ನಾಗಿತ್ತು ಕ್ಲಿಪ್ಗಳು. ನೋಡೋಣ. ನಾನು ಈ ಸತಿ ಅದನ್ನು ಪರ್ಚೇಸ್ ಮಾಡಲಿಲ್ಲ. ಎಷ್ಟು ಕ್ಲಿಪ್ ತೊಗೋತೀನಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಕ್ಲಿಪ್ ತೊಗೊಂಡ್ಬಿಡ್ತೀವಿ. ಮನೇಲಿ ಒಂದು ಸರಿ ಹಾಕಿ ಇಟ್ಬಿಡೋದು ಅಷ್ಟೇ. ಅದಾದಮೇಲೆ ಇಲ್ಲಿ ನಮಗೆ ಬೇಕಾಗಿರೋಂಥ ಮಗ್ಗುಗಳು ಎಲ್ಲ ಆಫರ್ ಪ್ರೈಸಲ್ಲಿ ಇಟ್ಟಿದ್ದಾರೆ. ನಮಗೀಗ ಮಗ್ಗಳೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಲ್ಲ. ಮನೆಗೆ ಬೇರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತೊಗೋಬೇಕು. ಬಟ್ ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವುದು ನೋಡೋದು ಯಾವುದು ಬಿಡೋದು ಎಲ್ಲ ಬೇಕು ಅನಿಸುತ್ತೆ. ಆದರೆ ಬಜೆಟ್ ಇರಲ್ಲ ಅಲ್ವಾ. ಜೇಬ್ ತುಂಬ ದುಡ್ಡಿಟ್ಕೊಂಡು ಹೋಗಬೇಕು, ಪರ್ಸ್ ತುಂಬ ದುಡ್ಡಿಟ್ಕೊಂಡು ಹೋಗಬೇಕು, ಇಲ್ಲ ಹಸ್ಬೆಂಡ್ನ ಕರ್ಕೊಬರ್ಬೇಕು. ಇಂಥದ್ದು ಕಡೆ ಎಲ್ಲ ಸುಮ್ಮನೆ ನಾವೇ ಬಂದರೆ ನಿಜವಾಗ್ಲೂ ಅದು ವರ್ಕ್ ಆಗಲ್ಲ. ನಮಗೇನು ಬೇಕು ಲಿಮಿಟೆಡ್. ನಮ್ಮ ಮನೆಯವ್ರು ಹೇಳಿದರು 1-1.5 ಸಾವಿರದಲ್ಲಿ ಮುಗಿಸ್ಕೊಬರ್ಬೇಕು ಅಂತ ಹೇಳಿ. ಆದರೂ ಬಿಲ್ ಜಾಸ್ತಿನೇ ಮಾಡಿಸ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಇವೆಲ್ಲ 39 ರೂಪೀಸು. ಮತ್ತು ಇಲ್ಲಿ ಕುಕ್ಕರು ಅದು ಇದು ಎಲ್ಲ ಡಿನ್ನರ್ ಸೆಟ್ಟೆಲ್ಲ 599 ರೂಪೀಸ್ಗೆಲ್ಲ ಇಟ್ಟಿದ್ದಾರೆ. ಒಂದೊಂದು ರೇಟ್ ಇದೆ. ಓಕೆ ಅನ್ನಿಸ್ತು. ಬಟ್ ನಾನು ನೋಡೋದು ಕಿಚನ್ಗೆ ಜಾಸ್ತಿ ಬಾಕ್ಸ್ಗಳನ್ನ ನೋಡ್ತೀನಿ. ನನ್ನ ಮಕ್ಕಳು ಬಂದರೆ ಈ ಥರ ಮಗ್ಗೆಲ್ಲ ಇಷ್ಟಪಡ್ತಾರೆ, ಮತ್ತು ಬಾಟಲ್ಗಳನ್ನ ಇಷ್ಟಪಡ್ತಾರೆ. ಮತ್ತು ಇದು ನೋಡಿ, ಇದು ಟಪ್ಪರ್ ವೇರ್ ಬಾಕ್ಸ್ ಅನಿಸುತ್ತೆ, 55 ರೂಪೀಸ್ ಏನೋ ಇದೆ. ಒರ್ಜಿನಲ್ ಅಲ್ಲ ಅನ್ಕೋತೀನಿ. ಮತ್ತು ಈ ಥರ ಎಲ್ಲ ಸ್ಟೋರೇಜ್ ಬಾಕ್ಸ್ಗಳಿದೆ. ಮತ್ತು ಇದು ಡಿಸೈನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ಬಿಟ್ಟಿದ್ದಾರೆ, 99 ರೂಪೀಸ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿತ್ತು. ಆಫರ್ ಪ್ರೈಸಲ್ಲಿ ಎಲ್ಲನೂ ಬಿಟ್ಟಿದ್ದಾರೆ. 129, 145 ರೂಪೀಸು ಈ ಥರ ಒಂದೊಂದು ರೇಟ್ ಇದೆ. ಯಾವುದು ಅಷ್ಟೊಂದು ಕಂಫರ್ಟಬಲಾಗಿ ಅನ್ನಿಸ್ಲಿಲ್ಲ. ಯಾಕೆಂದರೆ ನಮಗೆ ವಿಶಾಲ್ ಮಾರ್ಟು ಅಲ್ಲೂ ಕೂಡ ಚೆನ್ನಾಗಿದೆ ಆಯಿತಾ. ಇಲ್ಲಿಗಿಂತ ಅಲ್ಲೂ ಕೂಡ ಇವಾಗ ಆಫರ್ ಬಿಟ್ಟಿದ್ದಾರೆ. ಕೆಲವೊಂದು ನನಗೆ ಈ ಥರ ಕಿಚನ್ಗೆ ಸ್ಟೋರೇಜ್ ಬಾಕ್ಸ್, ಕಂಟೈನರ್ ಬಾಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇದು ಸಾಲ್ಟ್ ಹಾಕೋವಂಥದ್ದು, ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಡಿಮಾರ್ಟಲ್ಲಿ ಪರ್ಚೇಸ್ ಮಾಡುವಂಥದ್ದು ಎಲ್ಲ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ಕಿಚನಲ್ಲಿ ಇಟ್ಟರೂ ಕೂಡ ಏನು ಹಾಳಾಗದೇ ಇರೋ ಥರ. ಅಂದರೆ ಗಾಜಿನ ಗ್ಲಾಸ್ ತೊಗೊಂಡ್ರೆ ಏನು ಗೊತ್ತಾ, ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಈಗ ನಾವು ಅವಾಗವಾಗ ಪಾತ್ರೆ ವಾಶ್ ಮಾಡ್ತಾನೆ ಇರ್ತೀವಿ, ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ನೋಡಿ ಇವೆಲ್ಲ ನಮಗೆ ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದಾರೆ. ಇನ್ನು ಆನ್ಲೈನಲ್ಲೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ ಈ ಬಾಟಲ್ಗಳು. ಬಟ್ ಇಲ್ಲಿ 4 ತೊಗೊಂಡ್ರೆ 100 ರೂಪೀಸು ಈ ಥರ ಎಲ್ಲ ಇದೆ. ಒಂದೊಂದು ರೇಟ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಫುಡ್ ಐಟಮ್ಸ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಒಂದೇ ಕಡೆ. ಲಾಸ್ಟ್ ಫೈನಲಿ ನನಗೆ ಈ ಬಾಟಲು ತುಂಬ ಇಷ್ಟ ಆಯಿತು, ಆದರೆ ಬಜೆಟ್ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು 3 ತೊಗೊಂಡೆ, ಅವ್ರು 3 ತೊಗೊಂಡ್ರು. 159 ರೂಪೀಸು ಒಂದಕ್ಕೆ. ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಏಕೆಂದರೆ ಈ ಸತಿ ಹೋದರೆ ಈ ಥರ ಬಾಕ್ಸ್ ಇರುತ್ತೆ, ನೆಕ್ಸ್ಟ್ ಟೈಮ್ ಹೋದಾಗ ಈ ಥರ ಬಾಕ್ಸ್ ಇರಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇಬ್ಬರು ಕೂಡ ತೊಗೊಂಡ್ವಿ.
ಅವರು 3 ತೊಗೊಂಡ್ರು. ಅವ್ರದ್ದು ಹೊಸ ಮನೆ ಆಗಿರೋದ್ರಿಂದ ಅವ್ರಿಗೂ ತುಂಬ ಬೇಕಾಗುತ್ತೆ, ಈಗ ಈ ಟೈಮಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಅವ್ರು ಕೂಡ ಒಂದು 3 ಪರ್ಚೇಸ್ ಮಾಡಿದ್ರು. ಇನ್ನು ಮುಂದಕ್ಕೆ ಹೋದರೆ ಇನ್ನು ವೆರೈಟಿ ಡಿಸೈನಲ್ಲಿದೆ. ಈ ಥರ ಎಲ್ಲ ಇದೆ. ನಂಗೆ ತುಂಬ ಇಷ್ಟ ಆಗಿತ್ತು ಇದು. ಇದನ್ನು ತೊಗೊಂಡೆ ನಾನು, ಒಂದು 3 ಏನೋ ತೊಗೊಂಡೆ. 159 ರುಪೀಸ್ ಏನೋ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಿಚನಲ್ಲಿಟ್ಟರು ಕೂಡ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿ. ಏನೋ ಗೊತ್ತಿಲ್ಲ, ಅದನ್ನು ಬಿಡೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಹಾಗಾಗಿ ಏನಾದ್ರು ಆಗಲಿ ಬೇರೆ ಐಟಮ್ಸ್ ಎಲ್ಲ ಲೆಸ್ ಮಾಡಿಸೋಣ, ಇದು ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಪರ್ಚೇಸ್ ಮಾಡಿದ್ವಿ. ಅವ್ರು ಕೂಡ ತೊಗೊಂಡ್ರು, ನಾನು ತೊಗೊಂಡೆ. ಕರೆಕ್ಟಾಗಿ ನಮ್ಮ ಮನೆಯವ್ರು ಹೇಳ್ದಂಗೆ 1,500 ಸಾವಿರದ ಒಳಗಡೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಆದರೂ ಏನು ಗೊತ್ತಾ, ಒಂದು 300 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೀನಿ. ಯಾಕೆಂದರೆ 1,500 ರೂಪಾಯಲ್ಲಿ 300 ರೂಪಾಯಿ ಸೇವಿಂಗ್ಸ್ ಆಯಿತು. ಮತ್ತು ಇವು ಎಲ್ಲ ನೋಡಿ, ಇದೆಲ್ಲ 59 ರುಪೀಸು. ಈ ಥರ ಚಿಕ್ಕ ಚಿಕ್ಕ ಕಂಟೈನರ್ ಡಬ್ಬಿಗಳು ತುಂಬ ಚೆನ್ನಾಗಿದೆ. ಕಿಚನಲ್ಲಿಟ್ಟರೆ ಮಾತ್ರ ಯೂನಿಕ್ಕಾಗಿ ಕಾಣಿಸುತ್ತೆ. ಲಾಸ್ಟ್ ಫೈನಲ್ ಆಗಿ ಇನ್ನೊಂದು ತೋರಿಸ್ತೀನಿ. ನನಗೆ ತುಂಬ ಇಷ್ಟ ಆಗಿದ್ದಿದ್ದು ಇದು, ಮತ್ತು ಅದು ಸ್ವಲ್ಪ ಜೋಡಿಲಿ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು. 59 ರುಪೀಸು ಒಂದು ಪೀಸಿಗೆ. ನಾನಿವಾಗ ಇದನ್ನು 6 ಪೀಸ್ ತೊಗೋತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಥರ ಹುಡುಕಿದ್ರೆ ಸಿಗೋದೇ ಇಲ್ಲ, ಆಯಿತಾ. ಅದಕ್ಕೆ ಒಂದೇ ಥರ ತೊಗೊಂಡ್ಬಿಟ್ಟೆ. ಇದು 6 ತೊಗೊಂಡೆ, ಅದು 3 ತೊಗೊಂಡಿದ್ದೀನಿ. ಇನ್ನು ಬೇರೆ ಬೇರೆ ಥಿಂಗ್ಸ್, ಗಂಧದ ಕಡ್ಡಿ ಎಲ್ಲ ಆಫರ್ ಬಿಟ್ಟಿದ್ರು, ಮತ್ತು ಧೂಪ ಅವೆಲ್ಲ ಆಫರ್ ಬಿಟ್ಟಿದ್ರು. ಹಾಗಾಗಿ ಎಲ್ಲವನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಮತ್ತು ಈ ಪ್ಲೇಟ್ಸ್ ಎಲ್ಲ 59 ರುಪೀಸ್ಗೆ ಸಿಗ್ತಾಯಿದೆ. ಅವರು ಕೂಡ ಈ ಪ್ಲೇಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾಯಿದ್ರು. ಒಂದೊಂದು ರೇಟಲ್ಲಿ ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ಹೋದರೆ ಒಳ್ಳೇದು ಅನಿಸುತ್ತೆ, ಯಾಕೆಂದರೆ ರಶ್ ಇರಲ್ಲ. ಹಾಗಾಗಿ ಕಂಟೈನರ್ ಎಲ್ಲ 99 ರುಪೀಸು, 59 ರುಪೀಸ್ಗೆಲ್ಲ ಆಫರ್ ಬಿಟ್ಟಿದ್ದಾರೆ. ಹೋಗಿ ಯಾರಾದರೂ ಡಿಮಾರ್ಟ್ಗೆ ಈ ಥರ ಯೂನಿಕ್ ಆಗಿ ಗ್ಲಾಸ್ ಮತ್ತು ಕಂಟೈನರ್ಗಳು ಬೇಕಂದರೆ ಹೋಗಿ ವಿಸಿಟ್ ಮಾಡ್ಬೋದು. ತುಂಬಾ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಫೈನಲಿ ನಾನು ಇದನ್ನು 6 ಪೀಸ್ ಏನೋ ಪರ್ಚೇಸ್ ಮಾಡಿದ್ದಾಯಿತು. ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೋಬೇಕಿತ್ತು. ಗ್ರಾಸರೀಸ್ ಎಲ್ಲ ತೊಗೊಂಡೋಗಿ ನಾವು ಬೈಕಲ್ಲಿ ಬಂದಿರೋದ್ರಿಂದ ಗ್ರಾಸರೀಸ್ ಆಗಿರ್ಬೋದು, ಈ ಗಾಜಿನ ಐಟಮ್ಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಲಾಂಗ್ ಆಗುತ್ತೆ ಸಿಟಿಗೂ ಮತ್ತು ಡಿಮಾರ್ಟಿಗೂ. ಹಾಗಾಗಿ ನಮಗೇನು ಬೇಕು ಅಷ್ಟು ಮಾತ್ರ ಪರ್ಚೇಸ್ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವೊಂದನ್ನು ಸ್ಕಿಪ್ ಮಾಡಿದ್ವಿ. ಯಾಕೆಂದರೆ ಸ್ವಲ್ಪ ಲಗೇಜ್ ಹೆವಿ ಆದರೆ ಗಾಡೀಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ನನಗೇನೋ ಗೊತ್ತಿಲ್ಲ, ನನ್ನ ಫ್ರೆಂಡ್ ಯಾವಾಗಲೂ ಫೋನ್ ಬೀಳಿಸ್ತಾನೇ ಇರ್ತೀನಿ. ಅಯ್ಯೋ, ಫೋನು ನನ್ನ ಹತ್ರ ಇರೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಫೋನ್ ಕೈ ಜಾರಿ ಬಿದ್ದೋಗುತ್ತೆ ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಚೆನ್ನಾಗಿತ್ತು ಅಂತ ಹೇಳಿ ಒಂದು 6 ಪೀಸ್ ಏನೋ ಪರ್ಚೇಸ್ ಮಾಡಿದ್ವಿ. ಅವರೇನು ತೊಗೊಳ್ಳಿಲ್ಲ ಇದನ್ನು, ಬಟ್ ನನಗೆ ಇದು ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ನಾನು ತೊಗೊಂಡೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಇನ್ನೂ ನಮಗೆ ವೆರೈಟಿ ಆಗಿರುವಂಥ ಬ್ಯಾಗ್ಗಳಾಗಿರ್ಬೋದು, ಅಥವಾ ಕ್ಲಿಪ್ಪು, ರಿಬ್ಬನ್ಸ್, ಪ್ರತಿಯೊಂದು ಕುಕ್ಕರು, ಮಿಕ್ಸಿ ಜಾರ್, ಈ ಪ್ರತಿಯೊಂದು ಎಲ್ಲ ಆಕ್ಸೆಸರೀಸ್ ಕೂಡ ಇಲ್ಲೇ ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಯೂನಿಕ್ಕಾಗಿ ಈ ಸರಿ ಅಂತೂ. ನನಗೆ ಈ ಸರಿ ಹೋದಾಗ ಈ ಥರ ಬಾಟಲ್ಗಳಂತೂ ತುಂಬ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗಿರೋದು ಬಿಟ್ಟಿದ್ದಾರೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಒಂದು ಗೊತ್ತಾಗಲ್ಲ. ಡಿಮಾರ್ಟ್ಗೆ ಹೋದರೆ ನಿಜವಾಗ್ಲೂ ಹೆವಿ ಅಮೌಂಟ್ನ ಇಟ್ಕೊಂಡು ಹೋಗಬೇಕು. ಅಲ್ಲಿಟ್ಟಿರೋ ಅಂಥದ್ದೆಲ್ಲ ಇದು ಬಾಕ್ಸ್ಗಳ ಥರ ಇದೆಯಲ್ಲ, ಅದೆಲ್ಲ 99 ರುಪೀಸು ಏನೋ ಸಮಥಿಂಗ್ ಇರಬೇಕನ್ಸುತ್ತೆ. ನಾನು ಜಾಸ್ತಿ ನೋಡಿದ್ದು ಇದೊಂದೇ ಗಾಜಿನ ಬಾಟಲ್ಲು. ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ಟೋರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಯಾಕೆಂದರೆ ನೋಡಿ, ಹೋಗಿ ಬಂದು ಅದನ್ನೇ ತೊಗೋತಿದ್ದೀನಿ. ಅದೇನಾಗಿದೆಯೋ ನನಗೆ ಗೊತ್ತಿಲ್ಲ. ಹಾಗೆಯೇ ಇನ್ನು ಧೂಪದ ಬತ್ತಿಗಳಾಗಿರ್ಬೋದು, ಮತ್ತು ಗಂಧದ ಕಡ್ಡಿಗಳಾಗಿರ್ಬೋದು, ಈ ಥರ ಎಲ್ಲ ನೋಡೋಣ ಅಂತ ಬಂದೆ. ಅದನ್ನು ಕೂಡ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ಒಂದು ಕಡೆ ಎಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ನಮ್ಮ ಸಿಲಿಂಡ್ರ್ ಇಡೋವಂಥದ್ದಾಗಿರ್ಬೋದು, ಟ್ರೋಲಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿದೆ. ಒಂದೊಂದು ರೇಟ್ ಇದೆ. ಆಮೇಲೆ ಪ್ಯಾನ್ಗಳಾಗಿರ್ಬೋದು, ಕುಕ್ಕರ್ಗಳಾಗಿರ್ಬೋದು, ಎಲ್ಲ ಕೂಡ ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದಾರೆ. ಯಾರಿಗೆ ಬೇಕಂದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಅಂದರೆ ರೆಡಿ ತಿಂಡಿಗಳು, ಅಂದರೆ ಎಣ್ಣೆಗೆ ಹಾಕಿ ಕರೆದು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನೋವಂಥದ್ದು. ಇಲ್ಲ ನಮಗೆ ಏನೇನು ಪನ್ನೀರು, ಜ್ಯೂಸು, ಪ್ರತಿಯೊಂದು ಕೂಡ ಇಲ್ಲಿ ಚೀಸ್ ಆಗಿರ್ಬೋದು, ಬಟರ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗ್ತಾ ಇದೆ. ಹೊರಗಡೆ ಹೋದರೆ 100 ರೂಪಾಯಿನೋ ಒಂದು 50 ಗ್ರಾಮು ಆ ಥರ ಸಮಥಿಂಗ್ ಇದೆ. ಇಲ್ಲಿ 180 ರೂಪಾಯಿ ಕೊಟ್ಟರೆ 100-150 ಗ್ರಾಮೇನೋ ತೊಗೋಬೋದು. ಬಟ್ ತೊಗೊಳ್ಳಿಲ್ಲ ನಾನು. ಇಲ್ಲಿ ಸಿಟಿನಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ನೋಡಿಬಿಟ್ಟು ಹಾಗೆ ಬಂದೆ. ಏಕೆಂದರೆ ಇದೆಲ್ಲ ತೊಗೊಂಡೋಗೋಷ್ಟು ಆಗಲ್ಲ. ಏಕೆಂದರೆ ಬೈಕಲ್ಲಿ ಹೋಗೋದ್ರಿಂದ ಇವೆಲ್ಲ ಒಟ್ಟಿಗೆ ನಾವು ಸ್ಟೋರ್ ಮಾಡ್ಕೊಂಡು ತೊಗೊಂಡೋಗೋಕ್ಕಾಗಲ್ಲ. ಹಾಗಾಗಿ
ಇಲ್ಲಿ ಯುನೀಕ್ ಆಗಿರೋಂಥ ಬಿಸ್ಕೆಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದಾರೆ. ಮತ್ತು ಜೆಂಟ್ಸ್ಗೆ ಶರ್ಟ್ಗಳಾಗಿರ್ಬೋದು ಮತ್ತು ಲೇಡೀಸ್ಗೆ ಕುರ್ತಾ ಸೆಟ್ಗಳಾಗಿರ್ಬೋದು ಮತ್ತು ಪ್ಯಾಂಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಬಿಟ್ಟಿದ್ದಾರೆ. ನನಗೇನು ಅಷ್ಟೊಂದು ಇಲ್ಲಿ ಡ್ರೆಸ್ಗಳೆಲ್ಲ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಕೊಡೋಲ್ಲ, ಏಕೆಂದರೆ ಇಲ್ಲಿ ರೇಟು ದುಬಾರಿ ಇದೆ ಮತ್ತು ನೋಡಲಿಕ್ಕೂ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ಟೆಗಳ ಜೊತೆ ಇದು ಕಂಪೇರ್ ಮಾಡಿಕೊಂಡ್ರೆ ಬೇರೆ ಐಟಮ್ ಓಕೆ, ಬಟ್ ಬಟ್ಟೆಗಳಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಯಾಕೆಂದರೆ ಇವೆಲ್ಲ ನಾವು ವೇರ್ ಮಾಡೋವಂಥದ್ದು ಅಲ್ಲ. ಹಾಗಾಗಿ ಇದೆಲ್ಲ ಹುಡುಗಿರಿಗೆ ಸೂಟ್ ಆಗುತ್ತೆ. ಬಟ್ ಆದರೂ ಏಕೋ ಬಟ್ಟೆಗಳಲ್ಲಿ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಅದನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ಆಗ್ತಿತ್ತು ಅನಿಸುತ್ತೆ. ನನಗೇನು ಅದು ಬಟ್ಟೆಗಳಲ್ಲಿ ಅಷ್ಟೊಂದೇನು ಕಂಫರ್ಟಬಲ್ ಫೀಲ್ ಕೊಡ್ತಾಯಿಲ್ಲ. ಬೇಡ, ಇದು ನಮ್ಮ ಬಟ್ಟೆಗಳೇನು ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಹಂಗೆ ಜಸ್ಟ್ ನೋಡ್ತಾ ಇದ್ದೀವಿ ಅಷ್ಟೇ. ಅದನ್ನೇನು ಪರ್ಚೇಸ್ ಮಾಡ್ತಿಲ್ಲ. ಯಾವ್ಯಾವ್ದು ಇದೆ ಅಂತ ಹೇಳಿ ನೋಡ್ತಿರೋದು ಅಷ್ಟೇ. ಏನಾದರೂ ಯಾವುದಾದ್ರೂ ಒಂದು ಇಷ್ಟ ಆಗ್ಬೋದೇನೋ ಅಂತ ಹೇಳಿ. ಆದರೆ ಅಲ್ಲಿ ನಮಗೆ ಇಷ್ಟ ಆಗೋಂಥದ್ದು ಯಾವುದೂ ಇಲ್ಲ. ಈ ಲಾಂಗ್ ಫ್ರಾಕ್ ಇದೆಯಲ್ಲ, ಅದು ಕೂಡ ಏನು ಅಷ್ಟರಲ್ಲೇ ಅನಿಸ್ಬೋದು. ಹಾಗೆಯೇ ಇಲ್ಲಿ ಬೆಲ್ಟ್ಗಳಾಗಿರ್ಬೋದು, ಶೂಸ್ಗಳಾಗಿರ್ಬೋದು, ಮೆನ್ಸ್ ವೇರ್ ಏನೇನಿದೆ ಅದೆಲ್ಲನೂ ಇದೆ. ಮತ್ತು ಮಕ್ಕಳಿಗೆ ಸ್ಲಿಪ್ಪರು, ಹೆಣ್ಮಕ್ಳಿಗೆ, ಮತ್ತು ಓದೋದಕ್ಕೆ ಮಕ್ಕಳಿಗೆ ಸ್ಟೇಷನರೀಸ್ ಏನು ಬೇಕು ಸ್ಟೇಷನರೀಸ್ ಕೂಡ ಇದೆ. ಹಾಗೆ ಡಾಲ್ಗಳಾಗಿರ್ಬೋದು, ಬಾಲ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಇದೆ. ಯಾವುದನ್ನು ಅಂದರೆ ಎಲ್ಲ ಆಫರ್ ಪ್ರೈಸ್ ಅಂತ, ಏನು ಆಫರ್ ಅಂತ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ. ನಾವೇನೋ ಹೋಗ್ಬಿಡ್ತೀವಿ ಸುಮ್ಮನೆ ಆಫರ್ ಇದೆ ಅಂತ ಹೇಳಿ, ಅಲ್ಲೇನೂ ಇರಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಮ್ಯಾನೇಜ್ ಮಾಡಿರ್ತಾರೆ ನೋಡಿ. ಇಲ್ಲಿ ತವಾ ಪ್ಯಾನ್ಗಳೆಲ್ಲ ಒಂದಕ್ಕಿಂತ ಒಂದೊಂದು ರೇಟ್ ಜಾಸ್ತಿ ಇದೆ, ಮತ್ತು ಒಂದಕ್ಕಿಂತ ಒಂದು ಚೆನ್ನಾಗೂ ಇದೆ. ಆದರೆ ತಗೊಳ್ಳೋಕ್ಕೆ ಆಗಲ್ಲ ಅಷ್ಟೇ. ಮನೇಲಿ ಇಡೋಕ್ಕೆ ಜಾಗ ಇಲ್ಲ, ಎಲ್ಲಿಂದ ತಗೊಳ್ಳೋಣ. ಸ್ಟೀಲ್ ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಇವೆಲ್ಲ ಇದ್ದಾವೆ. ಮತ್ತೇನು ಅದೆಲ್ಲ ತೊಗೊಳೋದು ಬೇಡ ಅಂತ ಹೇಳಿ ನಾನು ಇಲ್ಲಿ ಸುಮ್ಮನಾದೆ. ಇವೆಲ್ಲ ಗ್ಲಾಸ್ ನೋಡಿ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ, ಆದರೆ 129ಗೆ 3 ಗ್ಲಾಸ್ನ ಆಫರ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ತಟ್ಟೆ ಸೆಟ್ಟು, ಒಂದು ಬೌಲು, ಒಂದು ತಟ್ಟೆ, ಇಷ್ಟು ಎಲ್ಲನೂ ಕೂಡ ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದಾರೆ. ಇನ್ನು ಕಟ್ಟಿಂಗ್ ಬೋರ್ಡ್ಗಳು, ತರಕಾರಿ ಕಟ್ಟಿಂಗ್ ಬೋರ್ಡ್ ಆಗಿರ್ಬೋದು, ರೊಟ್ಟಿ ಹಾಕೋ ಹಂಚಿರ್ಬೋದು, ಮತ್ತು ಬೌಲ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ರೀಸನಬಲ್ ಆಗಂತೂ ಇಲ್ಲ. ಈ ಬಾಕ್ಸು ತುಂಬ ಚೆನ್ನಾಗಿದೆ, ಸ್ಟೀಲ್ ಬಾಕ್ಸು. ಆದರೆ ರೇಟ್ ಕೇಳಿದರೆ ಶಾಕ್ ಆಗಿಬಿಡ್ತೀರ. 900 ಅಲ್ಲ 699 ಸಮಥಿಂಗ್ ಇದೆ. ತೊಗೋಬೋದಾಗಿತ್ತು, ಆದರೆ ಬೇಡ ಅಂತ ಸುಮ್ಮನಾದ್ವಿ. ಯಾಕೋ ರೇಟ್ ದುಬಾರಿ ಅಂತ ಅನ್ನಿಸ್ತಿದೆ. ಏನೂ ಗೊತ್ತಿಲ್ಲ, ಹೋದರೆ ಎಲ್ಲ ಬೇಕು ಅನಿಸುತ್ತೆ. ಆದರೆ ಅಲ್ಲೇ ರೇಟ್ ಹಾಕ್ಬಿಟ್ಟಿದ್ದಾರೆ 700 ಅಂತ ಹೇಳಿ. ಸುಮ್ಮನೆ ಹಾಗೆ ನೋಡಿದ್ವಿ ಅಷ್ಟೇ. ನಮಗೇನು ಬೇಕು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಏನು ಬೇಕೋ ಅಷ್ಟು ಮಾತ್ರ ಪರ್ಚೇಸ್ ಮಾಡಿದ್ವಿ. ಒಂದಕ್ಕಿಂತ ಒಂದು ಸ್ಟೀಲ್ ಬಾಕ್ಸು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳಿಗೆ ಈ ಥರ ಎಲ್ಲ ಏನು ಪ್ಲಾಸ್ಟಿಕ್ ಬಾಕ್ಸಲ್ಲೆಲ್ಲ ಊಟ ಹಾಕಿ ಕಳಿಸೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ಟೀಲ್ ಬಾಕ್ಸ್ನ ನೋಡ್ತಿದ್ದೆ ಅಷ್ಟೇ. ಅವನು ಈಗಲೂ ಕೂಡ ಸ್ಟೀಲ್ ಬಾಕ್ಸಲ್ಲೇ ಊಟನ ತೊಗೊಂಡೋಗೋದು, ಅಂದರೆ ಕ್ಯಾರಿಯರ್ ಟೈಪು ಕೊಡಿಸಿದ್ದೀವಿ, ಅದನ್ನು ತೊಗೊಂಡೋಗ್ತಿದ್ದಾನೆ. ಒಂದೊಂದು ರೇಟು ಇದೆಯಲ್ಲ, ಇದು 279 ಸಮಥಿಂಗ್ ಇದೆ ಆಫರ್ ಬಂದು. ಒಳಗಡೆ ಅಂದರೆ ಇನ್ನೊಂದು ಬಾಕ್ಸ್ ಕೊಡಬೇಕಿತ್ತು ಅವರು, ಅಂದರೆ ಚಟ್ನಿ ಪಲ್ಯ ಏನಾದರೂ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ. ಬಟ್ ಅದು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಹಾಗಾಗಿ ಅದು ಬೇಡ ಅಂತ ಹೇಳಿ ಸುಮ್ಮನೆ ಹಾಗೆ ನೋಡಿದ್ವಿ ಅಷ್ಟೇ. ಇನ್ನೆಲ್ಲಾದರೂ ನೋಡಿ ಆನ್ಲೈನಲ್ಲಿ ನೋಡಿ ಪರ್ಚೇಸ್ ಮಾಡೋಣ ಅಂತ. ಇಲ್ಲಿ ಒಂದಕ್ಕಿಂತ ಒಂದು ದುಬಾರಿ ಇದೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಒಂದು ಗೊತ್ತಿಲ್ಲ. ಇದು ತೊಗೊಳ್ಳೋಣ ಅಂದರೆ ಟಪ್ಪರ್ ವೇರು, ಅಂದರೆ ಒಂಥರ ಪ್ಲಾಸ್ಟಿಕ್ ಅಂತ ನನಗೆ ಅನಿಸುತ್ತೆ. ಪ್ಯೂರ್ ಟಪ್ಪರ್ ವೇರ್ ಅಂತಲೂ ನನಗೆ ಅನಿಸಲ್ಲ. ಹಾಗಾಗಿ ನಾನು ಅದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ. ಇವಾಗ ಫೈನಲಿ ಎಲ್ಲನೂ ಮುಗಿಸ್ಕೊಂಡು ನಾವು ಬೇಗ ಹೊರಡೋಣ ಅಂತ ಹೇಳಿ, ಯಾಕೆಂದರೆ ಮಳೆ ಬಂದರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಎಲ್ಲ ಮುಗಿಸಿ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದಾಯಿತು. ಎಲ್ಲವನ್ನು ಕೂಡ ಒಂದು ರೌಂಡ್ ನೋಡಿಕೊಂಡು ಮತ್ತು ಇನ್ನೊಂದು ಸರಿ ಯಾವಾಗಲಾದರೂ ಬಂದರೆ ಆಯಿತು ಅಂತ ಹೇಳಿಬಿಟ್ಟು ನಾವೆಲ್ಲವನ್ನು ನೋಡಿಕೊಂಡು ಮತ್ತು ಇವಾಗ ಬಿಲ್ಲಿಂಗ್ ಕೌಂಟರ್ ಹತ್ರ ಬರ್ತಾಯಿದ್ವಿ. ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದು ಇಲ್ಲೂ ಬಿಲ್ ಮಾಡಿಸ್ಬೇಕು. ಒಂದು 10 ನಿಮಿಷ ಲೇಟ್ ಆಗುತ್ತೆ ನೋಡಿ. ಇಲ್ಲಿ ಲಗೇಜ್ ಬ್ಯಾಗ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ವ್ಯಾನಿಟೀಸ್ ಬ್ಯಾಗ್ಸ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿದೆ. ಇನ್ನು ಲಾಸ್ಟ್ ನನಗೆ ಅವ್ರು ಬಿಲ್ ಮಾಡ್ಸೋಕ್ಕೆ ಹೋದರು, ಅವ್ರ ಐಟಮ್ ಅವ್ರು ಬಿಲ್ ಮಾಡಿಸ್ತಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಬ್ಯಾಗ್ಗಳನ್ನ ನೋಡ್ಲಿಕ್ಕೆ ಬಂದಿದ್ದೆ. ಸರಿ ನನ್ನ ಫ್ರೆಂಡ್ ಇಲ್ಲೇ ಒಂದು ಬ್ಯಾಗ್ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು. ಹೊರಗಡೆ ಎಲ್ಲಾದರೂ ಹೋದಾಗ ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವಾಗ ಇದ್ದಿದ್ದ ಬ್ಯಾಗು ಇವಾಗಿಲ್ಲ. ಅದೇ ಹೇಳ್ತಿದ್ದೀನಲ್ಲ, ಒಂದು ಸರಿ ಬಂದು ಪರ್ಚೇಸ್ ಮಾಡಿದ್ದು ಇನ್ನೊಂದು ಸತಿ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಬ್ಯಾಗ್ಸ್ಗಳೆಲ್ಲ ಇದೆ. ಎಲ್ಲವನ್ನು ನೋಡಿಕೊಂಡು ನಾವಿವಾಗ ಹೋಗಬೇಕಾಗುತ್ತೆ. ಇನ್ನೇನು ಬಿಲ್ಲಿಂಗ್ ಆಗ್ತಾಯಿದೆ. ಒಂದು ಸ್ವಲ್ಪ ಯಾಕೋ ಅವ್ರದ್ದು ಸ್ವಲ್ಪ ಫೋನ್ಪೇ ಎಲ್ಲ ವರ್ಕ್ ಆಗ್ತಿರಲಿಲ್ಲ, ಹಾಗಾಗಿ ಕಾರ್ಡು ವರ್ಕ್ ಆಗ್ತಾಯಿಲ್ಲ ಅವ್ರದ್ದು. ಈಗ ಫೋನ್ಪೇಗೆ ಸ್ಕ್ಯಾನ್ ಮಾಡಿಸಿ ಅಮೌಂಟ್ನ ಹಾಕಿಸ್ಕೊಂಡು ಬಿಲ್ ಮಾಡಿಸ್ತಾ ಇದ್ದಾರೆ.
ಇವಾಗ ನಾನು ಸ್ವಲ್ಪ ಕ್ಯಾಶ್ ತಂದಿದ್ದೆ, ಹಾಗಾಗಿ ಕ್ಯಾಶ್ ಕೊಟ್ಬಿಟ್ಟು ನಾನು ಅಂದರೆ ಐಟಮ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಇಲ್ಲೆಲ್ಲ ಬ್ಯಾಗ್ಗಳು ನೋಡಿದ್ರೆ ಅಷ್ಟೊಂದು ಈ ಸರಿ ಏನೋ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ. ಪರ್ಸ್ಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು ಅಷ್ಟೊಂದು ಇಷ್ಟ ಅಂತ ಏನಾಗ್ತಿಲ್ಲ. ಬಟ್ ಇರೋದ್ರಲ್ಲಿ ಓಕೆ ಅನಿಸ್ಬೋದು. ಛತ್ರಿಗಳು ನೋಡೋಣ ಅಂತ ಬಂದೆ. ಯಾವ್ದು ನೋಡೋದಕ್ಕೂ ಕಾರ್ ತೊಗೊಂಡೋಗ್ಬೇಕು, ಯಾಕೆಂದರೆ ಸ್ವಲ್ಪ ಸಿಟಿಗೂ ಡಿಮಾರ್ಟ್ಗೂ ತುಂಬ ಲಾಂಗ್ ಇದೆ. ಹಾಗಾಗಿ ಕಾರಲ್ಲಿ ಬಂದರೆ ಎಲ್ಲನೂ ತೊಗೊಂಡೋಗ್ಬೋದು. ಹಾಗೆ ಬಂದರೆ ಬೈಕಲ್ಲೆಲ್ಲ ಬಂದರೆ ಆಗಲ್ಲ. ಬ್ಯಾಗ್ಗಳು ನೋಡ್ತಾ ಇದ್ರೂ ಒಂದಕ್ಕಿಂತ ಒಂದು ಇನ್ನೂ ಇದೆಯಾ ಚೆನ್ನಾಗಿರೋದು ಅಂತ ನೋಡ್ತಾ ಇರಬೇಕು ಅನಿಸುತ್ತೆ. ಈಗ ಸದ್ಯಕ್ಕೆ ಬೇಡ. ನಮ್ಮ ಹೆಣ್ಮಕ್ಳಿಗೆ ಅಲ್ಲಿಗೆ ಒಳಗಡೆ ಹೋಗಿಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಇನ್ನೇನು ಅವರು ಕೂಡ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ನಾವೆಲ್ಲ ಬಿಲ್ಲಿಂಗ್ ಮಾಡಿಸಿ ಮನೆಗೆ ಬಂದು ಪಾಯಸ ಮಾಡಿ ಬಜ್ಜಿ ಮಾಡಿಕೊಟ್ಟೆ. ಇವತ್ತಿನ ಲಾಗ್ ಇಷ್ಟ ಆಯಿತು, ಯಾಕೆಂದರೆ ಮಳೆ ಬರ್ತಾಯಿತ್ತಲ್ಲ, ಹಾಗಾಗಿ ಬಜ್ಜಿ ಮಾಡಿದೆ. ನಮ್ಮ ಮಗನ ಕೇಳ್ತಾ ಇದ್ದೆ ಬಜ್ಜಿ ಹೇಗಿದೆ ಅಂತ ಹೇಳಿ. ಅವನು ಸುಮ್ಮನೆ ಇಲ್ಲ ಚೆನ್ನಾಗಿಲ್ಲ ಕಣಮ್ಮ ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ, ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂತ ಹೇಳ್ತಾಯಿದ್ರು. ಹಾಗೆ ಅದ್ರ ಜೊತೆ ಸಬ್ಬಕ್ಕಿ ಹೆಸರುಬೇಳೆನ ಮಿಕ್ಸ್ ಮಾಡಿ ಪಾಯಸನ ಕೂಡ ಮಾಡಿಕೊಟ್ಟಿದ್ದೆ. ಅಲ್ಲಿಂದ ಬಂದು ಮಳೆ ಬರ್ತಿತ್ತಲ್ಲ, ಹಾಗಾಗಿ ಬೇಗ ಕ್ವಿಕ್ಕಾಗಿ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಎಲ್ರಿಗೂ.